ನೋಡಿ 1947ನಲ್ಲಿ ದೇಶ ಇಬ್ಬಾಗ ಆಯಿತು, ಪಾಕಿಸ್ತಾನದ ಉದಯ ಆಯಿತು. ಧರ್ಮಾಧಾರಿತವಾಗಿ ಉದಯವಾದಂಥ ದೇಶ ಪಾಕಿಸ್ತಾನ. ಅದು ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಎರಡು ಗೊತ್ತು ನಿಮಗೆ. ಪೂರ್ವ ಪಾಕಿಸ್ತಾನ ನೀಗೇನಂತೀರಾ? ಬಾಂಗ್ಲಾದೇಶ. ಯಾಕದು ಬಾಂಗ್ಲಾದೇಶ ಬೇರೆ ಆಯ್ತಲ್ಲ? ಯಾಕೆ? ಧರ್ಮಾಧಾರಿತವಾಗಿ ವಿಭಜನೆಯಾದಂಥ ದೇಶ, ಧರ್ಮಾಧಾರಿತವಾಗಿ ಇವರಿಬ್ರು ಒಂದೇ ಆಗಿರ್ಬೇಕಲ್ಲ. ಪಾಕಿಸ್ತಾನನೂ ಮುಸ್ಲಿಮರೇ ಇರೋದು, ಬಾಂಗ್ಲಾದೇಶದಲ್ಲೂ ಮುಸ್ಲಿಮರೇ ಇರೋದು. ಅವ್ರು ಯಾಕೆ ಬೇರೆ ಆದ್ರು? ಉತ್ತರ ಬಹಳ ಸರಳ. ಯಾಕೆ ಅಂತಂದ್ರೆ ಅವರ ಎದೆಯೊಳಗಿದ್ದಂಥ ಮಾತೃಭಾಷಾ ಪ್ರೇಮ. ಬಂಗಾಳಿಗಳು ಊಟ ತಿಂಡಿ ನಿದ್ದೆ ಪ್ರಾಣನ ಬಿಟ್ಬಿಡ್ತಾರೆ, ಭಾಷೆ ಬಿಟ್ಕೊಡಲ್ಲ ರೀ. ಪೂರ್ವ ಪಾಕಿಸ್ತಾನ ಅಂದ್ರೆ ಬಂಗಾಳಿಗಳು, ಪಶ್ಚಿಮ ಪಾಕಿಸ್ತಾನ ಉರ್ದು. ನಮ್ಮ ನಾರ್ತ್ ಇಂಡಿಯನ್ಗಳ ತರ ಅವ್ರು ಉರ್ದು ಮಾತಾಡೋದು. ಅವ್ರು ಉರ್ದುನ ಬಾಂಗ್ಲಾದೇಶಿಗಳ ಮೇಲೆ ಹೇರೋಕ್ ನೋಡಿದ್ರು. ಬಾಂಗ್ಲಾದೇಶಿಗಳು ಎಲ್ಲವನ್ನ ಸಹಿಸ್ಕೊಂಡ್ರು, ಆದ್ರೆ ಭಾಷಾ ಹೇರಿಕೆಯನ್ನ ಮಾತ್ರ ಅವರು ತಡೆಯದಾದರು. ಭಾಷಾ ಹೇರಿಕೆ ತಡಿಲಿಲ್ಲ ಅವರು. ಉರ್ದು ಅವ್ರಿಗೆ ಸೆಟ್ಟೆ ಆಗ್ಲಿಲ್ಲ. ಅವರು ಒಗಲೇ ನಿನ್ ಸವಾಸನೆ ಬೇಡ ಅಂತ 1971ನಲ್ಲಿ ನಮ್ಮ ಸಹಾಯದಿಂದ, ಶ್ರೀಮತಿ ಇಂದಿರಾ ಗಾಂಧೀಜಿ ಅವರ ಸಹಾಯದಿಂದ ಬಾಂಗ್ಲಾದೇಶ ಉದಯ ಆಯ್ತು. ಯಾತಿಕದು ಉದಯ ಆಯ್ತು ಅಂದ್ರೆ ಭಾಷೆ ಆಧಾರಿತವಾಗಿ ನಾವು ಬೇರೆ ದೇಶ ಮಾಡ್ಕೋತೀವಿ ಅಂದ್ರು. ಬಿಟ್ರೆ ಮಿಕ್ಕಿದ್ದೆಲ್ಲ ಒಂದೇ. ಅವ್ರ ಬುದ್ಧಿಗಳು, ಇದು ಭಾಷೆ, ಆಡೋ ಮಾತೆ, ಆಚಾರ ವಿಚಾರ ಎಲ್ಲ ಒಂದೇ, ದೇವರು ಧರ್ಮ ಎಲ್ಲ ಒಂದೇ, ಆದ್ರೆ ಭಾಷೆ ಬೇರೆ. ಬಂಗಾಳಿಗಳು ಭಾಷೆನ ತಮ್ಮ ತಾಯಿಗಿಂತ ಪ್ರೀತಿಸ್ತಾರೆ, ತಮ್ಮ ಪ್ರಾಣಕ್ಕಿಂತ ಪ್ರೀತಿಸ್ತಾರೆ. ಹಾಗಾಗಿ ಭಾಷೆ ಆಧಾರಿತವಾಗಿ ವಿಭಜನೆ ಆದಂತ ಮೊದಲ ದೇಶ ಬಾಂಗ್ಲಾದೇಶ ಅನ್ಬೋದು. ಗೊತ್ತಾಯ್ತಾ? ಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಗೊತ್ತಾಯ್ತಾ? ನಾವು ಕನ್ನಡಿಗರು ಹೀಗೆ ಬದುಕಬೇಕ್ರಿ. ಬಂಗಾಳಿಗಳನ್ನು ನೋಡಿ ಕಲ್ತ್ಕೋಬೇಕು. ನಾವು ನಮ್ಮ ಪ್ರಾಣ ಬಿಟ್ಟರು ಭಾಷೆ ಬಿಡಬಾರ್ದು. ಜೈ ಕನ್ನಡಾಂಬೆ.